ಒಂದು ಬೆನಿಫಿಟ್ ಆಕ್ಚುಲಿ. Okay, casting methods meaning, as I said last, casting method is nothing but what? It is a technique. It is something like that. It is a technique, or else it's some what you call it as different methods. ಒಂದು ಮೆಥಡ್ ನ ಯೂಸ್ ಮಾಡಿ ಒಂದು ಫೈನಲ್ ಕಾಸ್ಟ್ ನ ಕಂಡುಹಿಡಿಯೋ ಒಂದು ಟೆಕ್ನಿಕ್ ಅಥವಾ ಮೆಥಡ್ ಗೆ ನಾವು ಕಾಸ್ಟಿಂಗ್ ಮೆಥಡ್ಸ್ ಅಂತ ಕರಿತೀವಿ. ಫೈನಲ್ ಕಾಸ್ಟ್ ನ ಏನಿದೆ ಅಂತ ಕಂಡುಹಿಡಿಯಕ್ಕೆ ನಾವು ಯೂಸ್ ಮಾಡುವಂತದ್ನ ನಾವು ಏನಂತ ಕರಿತೀವಿ? ವಿ ಕಾಲ್ಡ್ ಇಟ್ ಆಸ್ ವಾಟ್? ಕಾಸ್ಟಿಂಗ್ ಮೆಥಡ್ಸ್. ನಾವು ಅದನ್ನ ಕಾಸ್ಟಿಂಗ್ ಮೆಥಡ್ಸ್ ಅಂತ ನಾವು ಕರಿತೀವಿ. ಸೊ ಆಲ್ರೆಡಿ ಆಸ್ ಐ ಎಕ್ಸ್ಪ್ಲೈನ್ ಮೀನಿಂಗ್ ಎಲ್ಲ ಆಗಿತ್ತು. ಸೊ ಕಾಸ್ಟಿಂಗ್ ಮೆಥಡ್ಸ್ ಇನ್ನು ಇನ್ ಡೆಪ್ತ್ ಆಗಿ ಹೋದಾಗ ನಾವು ಮೇಜರ್ ಆಗಿ 2 ಕೆಟಗರೀಸ್ ಆಗಿ ಬರುತ್ತೆ. They are with the 2 categories. The one is specific order costing ಅಥವಾ ಜಾಬ್ ಕಾಸ್ಟಿಂಗ್ ಅಥವಾ ಟರ್ಮಿನಲ್ ಕಾಸ್ಟಿಂಗ್ ಅಂತ ಕರಿತೀವಿ. ಇನ್ನೊಂದು ವಿ ಕಾಲ್ಡ್ ಇಟ್ ಆಸ್ ಆಪರೇಟಿಂಗ್ ಕಾಸ್ಟಿಂಗ್, ಪ್ರೋಸೆಸ್ ಆರ್ ಪೀರಿಯಡ್ ಕಾಸ್ಟಿಂಗ್ ಅಂತ ಎರಡು ಮೇಜರ್ ಆಗಿ ಗ್ರೂಪ್ ಮಾಡ್ತೀವಿ. ಸೊ ಅದರಲ್ಲಿ ಸಬ್ ಗ್ರೂಪ್ ಸುಮಾರು ಬರುತ್ತೆ ಆಕ್ಚುಲಿ. ವಿ ಕ್ಯಾನ್ ಫೈಂಡ್ ಔಟ್ ಲಾಟ್ ಆಫ್ ಸಬ್ ಗ್ರೂಪ್ಸ್ ಓವರ್ ದೇರ್ ಆಕ್ಚುಲಿ. ಸೊ ಅದ್ರಲ್ಲಿ ಸುಮಾರು ಸಬ್ ಗ್ರೂಪ್ಸ್ ಬರುತ್ತೆ. ಸೊ ಆನ್ ದ ಬೇಸಿಸ್ ಆಫ್ ದಟ್ ವಿ ಆರ್ ಡೂಯಿಂಗ್ ಯಾವ್ದು ಅಂತ. ಸೊ ಒನ್ ಬೈ ಒನ್ ಮತ್ತೆ ಒಂಥರ ಗ್ಲಾನ್ಸ್ ಮಾಡ್ದಂಗೆ ಇರುತ್ತೆ ನಿಮ್ಗೆ. ಓಕೆ, ನಾವು ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್. ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್ ಅಂತ ಅಂದ್ರೆ ಇಟ್ಸ್ ಅ ಕೆಟಗರಿ ಆಫ್ ಬೇಸಿಕ್ ಕಾಸ್ಟಿಂಗ್ ಮೆಥಡ್ಸ್ ವೇರ್ applicable where the consists of separate jobs, batches, contracts, each of which authorized by specific order. It includes job costing. ಇದರಲ್ಲಿ ಜಾಬ್ ಕಾಸ್ಟಿಂಗ್ ಬರುತ್ತೆ, ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್ ಅಲ್ಲಿ ಜಾಬ್ ಕಾಸ್ಟಿಂಗ್ ಇನ್ಕ್ಲೂಡ್ ಆಗುತ್ತೆ, ಬ್ಯಾಚ್ ಕಾಸ್ಟಿಂಗ್ ಇನ್ಕ್ಲೂಡ್ ಆಗುತ್ತೆ, ಮತ್ತೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಯೂಸ್. ಯಾಕೆ ಇದನ್ನ ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಕಸ್ಟಮರ್ಗೆ ಯಾವ ರೀತಿ ಒಂದು ಕಸ್ಟಮೈಸ್ಡ್ ಆಗಿ ಬೇಕು ಅಂದಾಗ ಮಾಡೋ ಅಂತ ಒಂದು ವಾಟ್ ಯು ಕಾಲ್ ಆರ್ಡರ್ ತರ ಇರುತ್ತದೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಇದನ್ನ ಸ್ಪೆಸಿಫಿಕ್ ಆರ್ಡರ್ ಕಾಸ್ಟ್ ಅಂತ ಕರೀತಾರೆ. ಅಂಡ್ ಇದು ಜಾಬ್ ಕಾಸ್ಟ್ ಆಗ್ಬೋದು, ಬ್ಯಾಚ್ ಕಾಸ್ಟ್ ಆಗ್ಬೋದು, ಅಥವಾ ಕಾಂಟ್ರಾಕ್ಟ್ ಕಾಸ್ಟ್ ಆಗ್ಬೋದು. ಸೊ ಅದನ್ನ ಒನ್ ಬೈ ಒನ್ ನೋಡೋಣ. ಮತ್ತೆ ನಾವು ಫಸ್ಟ್ ಒನ್ ಇಸ್ ಜಾಬ್ ಆರ್ಡರ್ ಕಾಸ್ಟಿಂಗ್. ಇದ್ರ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ I explained that one. Job costing is nothing but industry which manufacture products and render service against specific orders as distinct from continuous production for stocks or sales. Use the job costing or job order costing ಮೆಥಡ್ ಆಫ್ ಕಾಸ್ಟಿಂಗ್. ಇದನ್ನ ಬೇರೆ ಬೇರೆ ನೇಮಲ್ಲೂ ಕರೀತಾರೆ. ಇದನ್ನ ವಿ ಕಾಲ್ಡ್ ಇಟ್ ಆಸ್ ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್ ಅಂತಾನು ಕರಿತೀವಿ, ಪ್ರೊಡಕ್ಷನ್ ಆರ್ಡರ್ ಕಾಸ್ಟಿಂಗ್ ಅಂತ ಕರಿತೀವಿ, ಜಾಬ್ ಲಾಟ್ ಕಾಸ್ಟಿಂಗ್ ಅಂತ ಕರಿತೀವಿ. ಯಾಕೆ ಅಂತ ಅಂದ್ರೆ ಒಬ್ಬ ಕಸ್ಟಮರ್ಗೆ ರೆಗ್ಯುಲರ್ ಪ್ರೊಡಕ್ಷನ್ ಗಿಂತ ಕಂಟಿನ್ಯೂಸ್ ಅಲ್ಲಿ ಡಿಸ್ಟಿಂಕ್ಟ್ ಆಗಿ, ಸ್ಪೆಸಿಫಿಕ್ ಆಗಿ, ಡಿಫ್ರೆಂಟ್ ಆಗಿ ಅವ್ರಿಗೆ ಬೇಕಾಗಿ ಮಾಡುವಂತ ಒಂದು ಜಾಬ್ ಆರ್ಡರ್ ಕಾಸ್ಟಿಂಗ್ ಅಂತ ಕರೀತೀವಿ. ಅಂದ್ರೆ ಒನ್ಸ್ ಈ ಆರ್ಡರ್ಡ್ ನನಗೆ ಇಷ್ಟು ಬೇಕಪ್ಪ. ಫಾರ್ ಎಕ್ಸಾಂಪಲ್ if you go for something like that, ಯಾವ್ದೋ ಒಂದು ಕಂಪ್ನಿಗೆ, ಸ್ಟೀಲ್ ಕಂಪ್ನಿಗೆ ನನ್ಗೆ ಇಷ್ಟ ದು ಸ್ಟೀಲ್ ಬೇಕು, ಆರ್ಡರ್ ಕೊಟ್ಟು ಮಾಡಿಸುವಂಥದ್ದು, ಸಮಥಿಂಗ್ ಲೈಕ್ ದಟ್. ಅದನ್ನ ನಾವೇನಂತ ಕರಿತೀವಿ? ಜಾಬ್ ಆರ್ಡರ್ ಕಾಸ್ಟಿಂಗ್ ಅಂತ, ಜಾಬ್ ಕಾಸ್ಟಿಂಗ್ ಅಂತ ನಾವು ಕರಿತೀವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಇದನ್ನು ಡೀಟೇಲ್ ಆಗಿ ಮಾಡಿದ್ದು. ಸೊ ಜಾಬ್ ಆರ್ಡರ್ ಕಾಸ್ಟಿಂಗ್ ನ ಯಾವ್ಯಾವ ತರ ಕಂಪ್ನೀಸ್ ಫಾಲೋ ಮಾಡ್ತಾರೆ ಅಂತ ಅಂದ್ರೆ, ಒಂದು ಜಾಬಿಂಗ್ ಕನ್ಸರ್ನ್ಸ್ ಅಂತ ಕರಿತೀವಿ. ಅದನ್ನ ಫಾಲೋ ಮಾಡೋ ಕಂಪ್ನಿಗಳನ್ನ ಜಾಬಿಂಗ್ ಕನ್ಸರ್ನ್ ಆರ್ಡರ್ಗಳನ್ನ ಮಾತ್ರ ತಗೊಳುತ್ತೆ. ಸ್ಮಾಲ್ ಫಾರ್ಮ್ಸ್, ಲಾರ್ಜ್ ಎಂಟರ್ಪ್ರೈಸಸ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ವೆರೈಟಿ ಪ್ರಾಡಕ್ಟ್ಸ್. ಸೊ ವೆರೈಟಿ ಪ್ರಾಡಕ್ಟ್ಸ್ ಗಳು ಮಾಡುತ್ತೆ. ಸೊ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಬೇಕಾಗಿರೋದ ಆರ್ಡರ್ಗಳನ್ನ ಮಾಡ್ತಾರೆ. ಕಮಿಂಗ್ ಟು ಈ ಜಾಬ್, ಆ ತರ ಕಂಪ್ನಿಗಳು ದೇ ಫಾಲೋ ದಿಸ್ ಜಾಬ್ ಕಾಸ್ಟಿಂಗ್. ಅಂದ್ರೆ ಈ ಆರ್ಡರ್ ನ ತಗೊಂಡಿದ್ರಿಂದ ನನಗೆ ಎಷ್ಟು ಖರ್ಚು ಬಂತು, ದೇ ಕಾಸ್ಟಿಂಗ್ ಮೆಥಡ್ ನ ಅದನ್ನ ಯೂಸ್ ಮಾಡ್ತಾರೆ. ಸೊ ಇಟ್ ಇಸ್ ನಥಿಂಗ್ ಬಟ್ ಜಾಬ್ ಕಾಸ್ಟಿಂಗ್ ಅಂತ ನಾವು ಕರಿತೀವಿ. ಸೊ ಜಾಬ್ ಕಾಸ್ಟಿಂಗ್ ಅಲ್ಲಿ ಅಡ್ವಾಂಟೇಜಸ್ ಏನೇನು ಅಂತ ನೋಡೋಣ. ಸೊ ಫಸ್ಟ್ ಅಡ್ವಾಂಟೇಜಸ್, so the cost of material, labor and overhead for every job or product in a department is available daily, weekly or often are required while job is still in progress. So ಎಷ್ಟೆಷ್ಟು ಖರ್ಚಾಗ್ತಾ ಇದೆ, ಮೆಟೀರಿಯಲ್ ಎಷ್ಟು ಖರ್ಚಾಯ್ತು, ಲೇಬರ್ ಎಷ್ಟು ಖರ್ಚಾಯ್ತು, ಅದಕ್ಕೆ ಓವರ್ ಹೆಡ್ ಎಷ್ಟಾಯ್ತು ಅನ್ನೋ ಡೈಲಿ ಬೇಸಿಸ್ ಅಲ್ಲಿ ಗೊತ್ತಾಗುತ್ತೆ, ವೀಕ್ಲಿ ಬೇಸಿಸ್ ಅಲ್ಲಿ ಅದನ್ನ ಗೊತ್ತಿರ್ಬೋದು. ಈ ಪ್ರೋಗ್ರೆಸ್ ಇರೋವರೆಗೂ ಎಷ್ಟೆಷ್ಟು ಖರ್ಚಾಗ್ತಿದೆ ಆ ಜಾಬ್ಗೆ ಅಂತ ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ಸೆಕೆಂಡ್ ಅಡ್ವಾಂಟೇಜ್ ಏನು ಅಂದ್ರೆ, ಆನ್ ಕಂಪ್ಲೀಷನ್ ಆಫ್ ಜಾಬ್ ದ ಕಾಸ್ಟ್ ಆರ್ಡರ್ ಈಚ್ ಎಲಿಮೆಂಟ್ ಇಮಿಡಿಯೇಟ್ಲಿ ಅಸರ್ಟೈನ್ಡ್. ಸೊ ಇಮಿಡಿಯೇಟ್ಲಿ ಎಷ್ಟೆಷ್ಟು ಖರ್ಚಾಗ್ತಿದೆ ಅನ್ನೋದು ಇಮಿಡಿಯೇಟ್ಲಿ ಅಸರ್ಟೈನ್ ಮಾಡೋದು. ಕಾಸ್ಟ್ ಮೇ ಬಿ ಕಂಪೇರ್ಡ್ ವಿತ್ ಸೆಲ್ಲಿಂಗ್ ಪ್ರೈಸಸ್ ಆಫ್ ದ ಪ್ರಾಡಕ್ಟ್ಸ್ ಇನ್ ಆರ್ಡರ್ ಟು ಡಿಟರ್ಮೈನ್ their profitability and decide which product line should be pushed or continued. ಯಾಕೆಂದ್ರೆ
ಕಾಸ್ಟಿಂಗ್ ಕಂಟಿನ್ಯೂಸ್ ಆಗಿ ಆಗಿರೋದ್ರಿಂದ ಸೊ ನಾನು ಎಷ್ಟು ಮಾರ್ಬೋದು ಇದು ಅಂತ ಗೊತ್ತಾಗುತ್ತೆ ಅದು. ಯಾಕಂದ್ರೆ ಈ ಆರ್ಡರ್ ತಗೊಂಡಾಗ ನನಗೆ ಇಷ್ಟು ಖರ್ಚು ಬೀಳುತ್ತೆ ಅನ್ನೋದನ್ನ ಅಸರ್ಟೈನ್ ಮಾಡಿದಾಗ ಗೊತ್ತಾಗ್ತಾ ಹೋಗುತ್ತೆ. ಸೊ ಪ್ರಾಫಿಟ್ ಎಷ್ಟು ಇಟ್ಬಿಟ್ಟು ಇದನ್ನ ಮಾಡ್ಬೋದು ಅಂತ ಅದು ಗೊತ್ತಾಗುತ್ತೆ. ಸೊ ಜಾಬ್ ಆರ್ಡರ್ ಕಾಸ್ಟಿಂಗ್ ಇಂದ ಒಂದು ಕಾಸ್ಟ್ ನ ಇಮಿಡಿಯೇಟ್ ಆಗಿ ಅಸರ್ಟೈನ್ ಮಾಡಬಹುದು. ಸೊ ನೆಕ್ಸ್ಟ್ ಇಸ್ ಥರ್ಡ್ ಒನ್ ಇಸ್ historical cost for past periods for each product compiled by orders departments or machines, provide useful statistics for future production planning and for estimating the cost of similar jobs to be taken up in future. This assists in the prompt furnishing price quotation for specific jobs. ಅಂದ್ರೆ ಒಂದ್ಸಲ ನಾವು ಈ ತರ ಜಾಬ್ ಕಾಸ್ಟ್ ನ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ ಸೊ ಫ್ಯೂಚರ್ ಅಲ್ಲಿ ಪ್ರೊಡಕ್ಷನ್ ಪ್ಲಾನ್ ಮಾಡಕ್ ಈಸಿ ಆಗುತ್ತೆ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ, ಎಷ್ಟು ಖರ್ಚಾಗುತ್ತೆ ಅಂತ ಒಂದು ಅಂದಾಜ್ ಸಿಗುತ್ತೆ. ಸೊ ನೆಕ್ಸ್ಟ್ ಆರ್ಡರ್ ತಗೋಬೇಕಾದ್ರೆ ಇಷ್ಟಕ್ಕೆ ಮಾರ್ಬೇಕು ನಾವು, ಇಲ್ಲ ಅಂತಂದ್ರೆ ನಮ್ಗೆ ಲಾಸ್ ಆಗುತ್ತೆ. ಪ್ರೈಸ್ ಕೊಟೇಶನ್ ಮಾಡ್ತಾರೆ ನೆಕ್ಸ್ಟ್. ಒಂದ್ಸಲ ನಾವು ಜಾಬ್ ಆರ್ಡರ್ ಕಾಸ್ಟ್ ಮಾಡಿದಾಗ ನಮ್ಗೆ ಕಾಸ್ಟ್ ಎಷ್ಟು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಅದೇ ಆರ್ಡರ್ ಬಂದಾಗ ಪ್ರೈಸ್ ನ ಕೋಟ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ ಒನ್ಸ್ ಯು ಡನ್ ವಿತ್ ಜಾಬ್ ಕಾಸ್ಟಿಂಗ್ ಮಾಡಿದಾಗ ಅದು ಈಸಿ ಆಗುತ್ತೆ. ನೆಕ್ಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ adoption of predetermined overhead rates in job costing necessities the application of a system of budgetary control of overhead with all advantages. ಅಂದ್ರೆ ಅಡಾಪ್ಷನ್ ಒಂದು ಓವರ್ ಹೆಡ್ ರೇಟ್ಸ್ ಎಷ್ಟಿದೆ ಜಾಬ್ ಕಾಸ್ಟಿಂಗ್ ಮೇಲೆ ಅಂದ್ರೆ ಸಣ್ಣ ಪುಟ್ಟ ಖರ್ಚುಗಳು, ಓವರ್ ಹೆಡ್ ಇಸ್ ನಥಿಂಗ್ ಬಟ್ ಆಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅನ್ನೋದನ್ನ ಒಂದು ಬಜೆಟರಿ ಕಂಟ್ರೋಲ್ ಆಫ್ ಓವರ್ ಹೆಡ್ ಅಲ್ಲಿ ಒಂದು ಅಡ್ವಾಂಟೇಜ್ ಎಷ್ಟಾಗುತ್ತೆ ಅಡಾಪ್ಟ್ ಮಾಡ್ಬೋದು. ಈ ತರ ಓವರ್ ಹೆಡ್ ಖರ್ಚಾಗುತ್ತೆ ಅಂತ. ನೆಕ್ಸ್ಟ್ ಮೇನ್ ಅಡ್ವಾಂಟೇಜ್ ಏನು ಅಂತ ಅಂದ್ರೆ actual overhead cost are compared with the overhead applied in predetermined. ಕಂಪೇರ್ ಮಾಡೋದು, ನಾನು ಎಷ್ಟು ಅನ್ಕೊಂಡಿದ್ದೆ ಎಷ್ಟಾಯ್ತು ಅನ್ನೋದನ್ನ ಕಂಪೇರ್ ಮಾಡ್ಬೋದು. ಅಂಡ್ ಓವರ್ಹೆಡ್ ವೇರಿಯನ್ಸಸ್ ಅಂತ ನಾವು ಮಾಡ್ಬೋದು. ಸೊ ಓವರ್ಹೆಡ್ ವೇರಿಯನ್ಸಸ್ ಅಂತ ಮಾಡ್ಬೋದು. ನೀವು ಮೆಟೀರಿಯಲ್ ವೇರಿಯನ್ಸ್, ಲೇಬರ್ ವೇರಿಯನ್ಸ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾಡಿದೀರಾ ಆಲ್ರೆಡಿ ಅನ್ಸುತ್ತೆ. ಸೊ ಅದ್ರ ಪ್ರಕಾರ ಇಲ್ಲಿ ಅದನ್ನ ಏನನ್ಬೋದು ಕಂಪೇರ್ ಮಾಡ್ಕೋಬಹುದು. ಅಂಡ್ ಮೇಜರ್ ಆಗಿ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಜಾಬ್ ಆರ್ಡರ್ ಕಾಸ್ಟಿಂಗ್ ಅಲ್ಲಿ ಏನಂದ್ರೆ ಸ್ಪಾಯ್ಲೇಜ್ ಅಂಡ್ ಡಿಫೆಕ್ಟಿವ್ ವರ್ಕ್ ಕ್ಯಾನ್ ಬಿ ಈಸಿಲಿ ಐಡೆಂಟಿಫೈಡ್ ವಿತ್ ದ ಸ್ಪೆಸಿಫಿಕ್ ಜಾಬ್ ಆರ್ ಪ್ರಾಡಕ್ಟ್ಸ್. ಒಂದು ಸ್ಪಾಯ್ಲೇಜ್, ಡಿಫೆಕ್ಟ್ಸ್ ಎಷ್ಟಾಗ್ತಿದೆ, ವೇಸ್ಟ್ ಎಷ್ಟಾಗ್ತಿದೆ ಅನ್ನೋದನ್ನ ಒಂದು ಜಾಬ್ ಅಲ್ಲಿ ನಾವು ಕಂಡುಹಿಡ್ಕೋಬಹುದು. ಸೊ ದಟ್ಸ್ ವಾಟ್ ಆಕ್ಚುಲಿ ದಟ್ಸ್ ಅನದರ್ ಅಡ್ವಾಂಟೇಜ್ ಆಫ್ ಜಾಬ್ ಕಾಸ್ಟಿಂಗ್. ಜಾಬ್ ಕಾಸ್ಟಿಂಗ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇಟ್ ಇಸ್ ಸೂಟಬಲ್ ಫಾರ್ ಕಾಸ್ಟ್ ಪ್ಲಸ್ and such other contracts where selling price is determined directly on the basis of cost. ಈಗ ನಾನು ಕಾಂಟ್ರಾಕ್ಟ್ ತಗೊಂಡಿದ್ದೀನಿ, ಯಾವ್ದೋ ಒಂದು ಆರ್ಡರ್ ತಗೊಂಡಿದ್ದೀನಿ ಅಂತ ಅಂದಾಗ ನನಗೆ ಎಷ್ಟು ಖರ್ಚಾಗುತ್ತೆ ಅಂತ ಡಿಟರ್ಮೈನ್ ಮಾಡಿದ್ರೆ ನನಗೆ ಕ್ಲೀನ್ ಆಗಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಕ್ಕೆ ನಾನು ಇದನ್ನ ಸೇಲ್ಸ್ ಮಾಡ್ಬೋದು ಒಂದು ಇದನ್ನ ನನ್ನ ಕ್ಲೀನ್ ಆಗಿ ಗೊತ್ತಾಗುತ್ತೆ ವೆನ್ ಯು ಕಂಡಕ್ಟ್ ವಿತ್ ಜಾಬ್ ಆರ್ಡರ್ ಕಾಸ್ಟಿಂಗ್ ನ ಮಾಡಿದಾಗ. ಓಕೆ, ಸೊ ಇದಕ್ಕೂ ಅದರದೇ ಆದ ಲಿಮಿಟೇಷನ್ಸ್ ಇರುತ್ತೆ. ಸೊ ಲಿಮಿಟೇಷನ್ಸ್ ನಾನು ಗ್ಲಾನ್ಸ್ ಅಪ್ ಮಾಡ್ತೀನಿ. ಒಂದು, ಇದು ಸ್ಪೆಸಿಫಿಕ್ ಆರ್ಡರ್ ಕಾಸ್ಟ್ ಆಗಿರೋದ್ರಿಂದ ಪರ್ಟಿಕ್ಯುಲರ್ ಆದಾಗ ಅದ್ರದೇ ಆದ ಕ್ಲರಿಕಲ್ ವರ್ಕ್ಸ್ ಗಳು ಬರುತ್ತೆ. ಸೊ ದೇ ಹ್ಯಾವ್ ವಿತ್ ಸಮ್ ದೇರ್ ಓನ್ ಕ್ಲರಿಕಲ್ ವರ್ಕ್ಸ್. ಸೊ ಅದ್ರದ್ದೇ ಗ್ರೂಪ್ ಮಾಡ್ಬೇಕು, ಅದಕ್ಕೆ ಡಿಪಾರ್ಟ್ಮೆಂಟ್ ಇಡಬೇಕು. ದಟ್ ಈಸ್ ಒನ್ ಥಿಂಗ್. ದಟ್ ಇಸ್ ಅ ಜಾಬ್ ಕಾಸ್ಟಿಂಗ್ ಕಂಪ್ಯಾರಿಟಿವ್ಲಿ ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಕರಿತೀನಿ ನಾನು. ಜಾಬ್ ಕಾಸ್ಟಿಂಗ್ ಒಂದ್ ಸ್ವಲ್ಪ ಏನಂತ ಕರಿತೀವಿ ನಾವು, ಇಟ್ ಈಸ್ ಎಕ್ಸ್ಪೆನ್ಸಿವ್ ಅಂತ ನಾವು ಹೇಳ್ತಾ ಇದೀನಿ. ಸೊ ಇಟ್ ಮೈಟ್ ಬಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಯಾಕೆ ಅಂತ ಅಂದ್ರೆ ಕ್ಲರಿಕಲ್ ವರ್ಕ್ಸ್ ಎಲ್ಲ ಮತ್ತೆ ಜಾಸ್ತಿ ಇರುತ್ತೆ. ಅಂಡ್ ಇನ್ಕ್ರೀಸಿಂಗ್ ಕ್ಲರಿಕಲ್ ವರ್ಕ್ಸ್ ಜಾಸ್ತಿ ಆದಂಗೆ ಏನಾಗುತ್ತೆ ಅಂತ ಅಂದ್ರೆ ದೇರ್ ವಿಲ್ ಬಿ ಚಾನ್ಸಸ್ ಆಫ್ ಎರರ್ಸ್. ಏನಾಗುತ್ತೆ, ಎರರ್ಸ್ ಆಗೋ ಒಂದು ಚಾನ್ಸಸ್ ಗಳು ಅಲ್ಲಿ ಇರುತ್ತೆ. ಸೊ ದಟ್ ಇಸ್ ದ ಒನ್ ಮೋರ್ ಲಿಮಿಟೇಷನ್. ನೆಕ್ಸ್ಟ್, ಈವನ್ ಕಂಪ್ಲೈಂಟ್ ವೆರಿ ಪ್ರಾಂಪ್ಟ್ಲಿ ಹಿಸ್ಟಾರಿಕಲ್ ಆಸ್ ಎ ಕಂಪ್ಲೈಂಟ್ ಆಫ್ಟರ್ ಇನ್ಸಿಡೆನ್ಸ್. ಸೊ ಹಿಂದಿನ ನೋಡ್ಕೊಂಡು ಮಾಡ್ತೀನಿ ಅನ್ನೋದು ಇದೊಂದು ನಾನು ಹೇಳ್ತೇನೆ ನಿಮ್ಗೆ. ಸೊ ನೆಕ್ಸ್ಟ್ ಆರ್ಡರ್ ತಗೋಬೇಕಾದ್ರೆ ಏನ್ ಮಾಡ್ತೀರಾ, ಹಿಂದೆ ಎಷ್ಟು ಆಗಿತ್ತು ಅಂತ ಅದ್ರ ಮೇಲೆ ಬೇಸಿಸ್ ಮಾಡ್ತೀರಾ. ಬಟ್ ಹಿಸ್ಟಾರಿಕಲ್ ಕಂಪೈನ್ ಮಾಡಿದಾಗ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬೆಲೆಗಳು ಜಾಸ್ತಿ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಸೊ ದಟ್ ಇಸ್ ಒನ್ ಎರರ್, ಒನ್ ಲಿಮಿಟೇಷನ್ ಅಂತಾನೆ ನಾವ್ ಹೇಳ್ಬೋದು. ಸೊ ನೆಕ್ಸ್ಟ್ ದಿಸ್ ಸಿಸ್ಟಮ್ ಸೈಂಟಿಫಿಕ್ ಬೇಸಿಸ್ ಅಲ್ಲ ಇದು. ಜಾಬ್ ಆರ್ಡರ್ ಕಾಸ್ಟಿಂಗ್ ಏನಿರುತ್ತೆ ಅಂದ್ರೆ ಸೈಂಟಿಫಿಕ್ ಬೇಸಿಸ್, ಯಾವುದೇ ರೀತಿ ಸೈಂಟಿಫಿಕ್ ಬೇಸಿಸ್ ನ ನೀವಿಲ್ಲಿ ನೋಡಕ್ಕಾಗಲ್ಲ. ದಟ್ ಇಸ್ ಅನದರ್ ಲಿಮಿಟೇಷನ್. ಓಕೆ, ದಟ್ಸ್ ಆಲ್ ಅಬೌಟ್ ಜಾಬ್ ಕಾಸ್ಟಿಂಗ್ ಅಥವಾ ಜಾಬ್ ಆರ್ಡರ್ ಕಾಸ್ಟಿಂಗ್, ಎರಡು ಒಂದೇ. ನೆಕ್ಸ್ಟ್ ಈಸ್ ಬ್ಯಾಚ್ ಕಾಸ್ಟಿಂಗ್. ದಿಸ್ ಇಸ್ ಸಮ್ವಾಟ್ ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್ ಅಲ್ಲಿ ಇದು ಕೂಡ ಒನ್ ಆಫ್ ದ ಟೈಪ್ ಅಂತಾನೆ ಕರಿಬಹುದು. ಬ್ಯಾಚ್ ಕಾಸ್ಟಿಂಗ್ ಇಸ್ ದ ಫಾರ್ಮ್ ಆಫ್ ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್ ವಿಚ್ ಈಚ್ ಬ್ಯಾಚ್ ಇಸ್ ಟ್ರೀಟೆಡ್ ಆಸ್
ಕಾಸ್ಟ್ ಯೂನಿಟ್. ಒಂದು ಬ್ಯಾಚ್ ವೈಸ್ ಮಾಡುವಂತದ್ದು ಇರುತ್ತೆ, ಒಂದು ಆರ್ಡರ್ ತರನೇ ಇದು. ಈ ಬ್ಯಾಚ್ ಈ ತರ ಇರುತ್ತೆ, ಅಕ್ಯುಮುಲೇಟೆಡ್ ಅಸರ್ಟನ್ ಸಪರೇಟ್ಲಿ ಫಾರ್ ಈಚ್ ಬ್ಯಾಚ್. ಫಾರ್ ಎಕ್ಸಾಂಪಲ್ ಕೆಲವೊಂದು ಯೂನಿಟ್ಸ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಸೊ ಯಾವ್ದಾವ್ದು ಯೂನಿಟ್ಸ್ ಅಂತ ನಾನು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಅಪ್ಲಿಕೇಶನ್ಸ್ ಅಲ್ಲಿ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಈಚ್ ಯೂನಿಟ್ ಒಂದು ಬ್ಯಾಚ್ ವೈಸ್ ಪ್ರೊಡಕ್ಷನ್. ಈಗ ಈ ಬ್ಯಾಚ್ ಅಲ್ಲಿ ಈ ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಒಂದ್ಸಲಿ ಟಿ ಶರ್ಟ್ಸ್ ಗಳೇ ಮಾಡ್ತಾರೆ, ಒಂದ್ಸಲಿ ಪ್ಯಾಂಟ್ಸ್ ಮಾಡ್ತಾರೆ, ಒಂದ್ಸಲಿ ಶರ್ಟ್ಸ್ ಗಳು ಮಾಡ್ತಾರೆ. ದಿಸ್ ಇಸ್ ಬ್ಯಾಚ್. ಒಂದೊಂದು ಬ್ಯಾಚ್ ಅಲ್ಲಿ ಒಂದೊಂದು ಇದಾಗುತ್ತೆ. ಸೊ ಬೇಸಿಕ್ ಫೀಚರ್ಸ್ ಏನೇನು ಅಂದ್ರೆ, ಈಚ್ ಬ್ಯಾಚ್ ಇಸ್ ಟ್ರೀಟೆಡ್ ಆಸ್ ಕಾಸ್ಟ್ ಯೂನಿಟ್. ಈಚ್ ಬ್ಯಾಚ್ ಅಲ್ಲೂ ಏನ್ ಮಾಡ್ತಾರೆ, ಒಂದು ಕಾಸ್ಟ್ ಎಷ್ಟಾಯ್ತು, ಒಂದು ಯೂನಿಟ್ಗೆ ಎಷ್ಟಾಯ್ತು, ಒಂದು ಬ್ಯಾಚ್ ಅಲ್ಲಿ ಒಂದು ಶರ್ಟ್ ಮಾಡಕ್ಕೆ ಎಷ್ಟಾಯ್ತು ಅಂತ ನೋಡ್ತಾರೆ. ಆಲ್ ಕಾಸ್ಟ್ ಆರ್ ಅಕ್ಯುಮುಲೇಟೆಡ್ ಅಸರ್ಟೈನ್ ಫಾರ್ ಈಚ್ ಬ್ಯಾಚ್. ಈಚ್ ಬ್ಯಾಚ್ ಅಲ್ಲಿ ಅವರು ಕಾಸ್ಟ್ ನ ಅಸರ್ಟೈನ್ ಮಾಡ್ತಾ ಹೋಗ್ತಾರೆ. ಎ ಸೆಪರೇಟ್ ಬ್ಯಾಚ್ ಕಾಸ್ಟ್ ಶೀಟ್ ಅಂದ್ರೆ, ಕಾಸ್ಟ್ ಶೀಟ್ ಓವರ್ ಆಲ್ ನಾವು ಒಂದ್ ವರ್ಷಕ್ಕೆ ಹಂಗ್ ಮಾಡೋದಿಲ್ಲ, ಒಂದು ಪ್ರೊಡಕ್ಷನ್ ಇಷ್ಟು ಯೂನಿಟ್ಸ್ಗೆ ಅಂತ ಮಾಡಲ್ಲ. ಆ ಬ್ಯಾಚ್ಗೆ ಎಷ್ಟೆಷ್ಟಾಯ್ತು ಅಂತ ಒಂಥರ ಜಾಬ್ ಆರ್ಡರ್ ಕಾಸ್ಟ್ ಇದ್ದಂಗೆ ಇದು. ಆ ಬ್ಯಾಚ್ಗೆ ಎಷ್ಟಾಯ್ತು ಅಂತ ಅದನ್ನ ಕಾಸ್ಟ್ ನ ಅಸರ್ಟೈನ್ ನ ಮಾಡ್ತಾರೆ. ಅಂಡ್ ದ ಕಾಸ್ಟ್ ಪರ್ ಯೂನಿಟ್ ಇಸ್ ಅಸರ್ಟೈನ್ಡ್ ಬೈ, ದಟ್ಸ್ ವಾಟ್, ಒಂದು ಯೂನಿಟ್ಗೆ ಎಷ್ಟಾಯ್ತು ಅಂದ್ರೆ ಟೋಟಲ್ ಕಾಸ್ಟ್ ಎಷ್ಟಾಯ್ತು ಡಿವೈಡ್ ಬೈ ಎಷ್ಟು ನಂಬರ್ ಆಫ್ ಯೂನಿಟ್ಸ್ ನೀವು ಪ್ರೊಡ್ಯೂಸ್ ಮಾಡಿದ್ರಿ, ಅದರಿಂದ ಫೈಂಡ್ ಔಟ್ ಮಾಡಿ. ಅಪ್ಲಿಕೇಶನ್, ಈ ಬ್ಯಾಚ್ ಕಾಸ್ಟಿಂಗ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನಾವು ನೋಡಿದಾಗ, ಒಂದು ರೆಡಿಮೇಡ್ ಗಾರ್ಮೆಂಟ್ಸ್. ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ, ರೆಡಿಮೇಡ್ ಗಾರ್ಮೆಂಟ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಸೊ ನಾನು ಆಲ್ರೆಡಿ ಹೇಳಿದೆ, ರೆಡಿಮೇಡ್ ಗಾರ್ಮೆಂಟ್ಸ್ ಅಲ್ಲಿ ಅಂದ್ರೆ ಒಂದ್ ಮೊಮೆಂಟ್ ಈ ಬ್ಯಾಚ್ ಅಲ್ಲಿ ಇದ್ ಮಾಡೋಣ ಅಂತ. ಅಂಡ್ ಫಾರ್ಮಸ್ಯೂಟಿಕಲ್ ಡ್ರಗ್ ಇಂಡಸ್ಟ್ರೀಸ್. ಸೊ ನೀವು ನೋಡ್ಬೋದು, ಓಕೆ, ದಟ್ಸ್ ವಾಟ್ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಅಂದ್ರೆ, ರೆಡಿಮೇಡ್ ಗಾರ್ಮೆಂಟ್ಸ್, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ ಗಳನ್ನ ನೋಡ್ಬೋದು. ಒಂದ್ಸಲಿ ಟಾನಿಕ್, ಒಂದ್ಸಲಿ ಕ್ಯಾಪ್ಸುಲ್ಸ್, ಒಂದ್ಸಲಿ ಟ್ಯಾಬ್ಲೆಟ್ಸ್, ಇದನ್ನೆಲ್ಲ ಒಂದೊಂದು ಬ್ಯಾಚ್ ವೈಸ್ ಅದನ್ನ ಮಾಡ್ತಾರೆ. ಸ್ಪೇರ್ ಪಾರ್ಟ್ಸ್, ಈಗ ಮ್ಯಾನುಫ್ಯಾಕ್ಚರಿಂಗ್ ಸ್ಪೇರ್ ಪಾರ್ಟ್ಸ್ ಗಳು ಕೆಲವೊಂದ್ಸಲಿ ನೀವು ಆಟೋಮೊಬೈಲ್ದು ಯಾವ್ದೇ ಇರ್ಬೋದು, ಆ ಸ್ಪೇಸ್ ಪಾರ್ಟ್ಸ್ ಗಳನ್ನೆಲ್ಲ ಯಾವಾಗ ಬೇಕಾದನ್ನ ಇದ್ ಮಾಡುವ. ಅಂಡ್ ಟಾಯ್ಸ್ ಮ್ಯಾನುಫ್ಯಾಕ್ಚರಿಂಗ್, ಟೈರ್ ಅಂಡ್ ಟ್ಯೂಬ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಬ್ಯಾಚ್ ಕಾಸ್ಟಿಂಗ್. ನೆಕ್ಸ್ಟ್ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ಟಿಂಗ್ ಇಸ್ ಕಾಂಟ್ರಾಕ್ಟ್ ಕಾಸ್ಟಿಂಗ್. ಇದು ಕೂಡ ಆರ್ಡರ್ ಕಾಸ್ಟಿಂಗ್ ಅಲ್ಲೇ ಬರುತ್ತೆ, ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್ ಅಲ್ಲೇ. ಯಾಕೆ ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್ ಅಲ್ಲೇ ಬರುತ್ತೆ ಅಂತ ಅಂದ್ರೆ, ದಿಸ್ ಈಸ್ ಸಮಥಿಂಗ್ ಲೈಕ್ ವಿಚ್ ಇಸ್ ಎಕ್ಸ್ಕ್ಲೂಸಿವ್, ಕಸ್ಟಮರ್ ಜಾಗದಲ್ಲೇ ಹೋಗಿ ಮಾಡುವಂತದ್ದಾಗಿರುತ್ತೆ. ಸೊ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಇಸ್, ಅದನ್ನ ಟರ್ಮಿನಲ್ ಕಾಸ್ಟಿಂಗ್ ಅಂತಾನು ಕರಿತೀವಿ. ಕಾಂಟ್ರಾಕ್ಟ್ ಕಾಸ್ಟಿಂಗ್ ನ ನಾವೇನಂತ ಕರಿತೀವಿ, ವಿ ಕಾಲ್ಡ್ ಇಟ್ ಆಸ್ ಟರ್ಮಿನಲ್ ಕಾಸ್ಟಿಂಗ್ ಅಂತಾನೆ ಕರಿತೀವಿ. ಆಸ್ ಇಟ್ ಆಫನ್ ವೇರಿಯಂಟ್ ಆಫ್ ದ ಜಾಬ್ ಕಾಸ್ಟಿಂಗ್ ಸಿಸ್ಟಮ್ ಅಲ್ಲೇ ಬರುವಂತದ್ದು ಇದು. ಸೊ ಇದ್ರಲ್ಲಿ ಏನು ಮೈನ್ ಪ್ರಿನ್ಸಿಪಲ್ಸ್ ಅಪ್ಲೈಡ್ ಓವರ್ ಇಯರ್ ಅಂತ ಅಂದ್ರೆ, ಪರ್ಟಿಕ್ಯುಲರ್ ಆಗಿ ಕಾಂಟ್ರಾಕ್ಟ್ ಸಪರೇಟ್ ಆಗಿ ಮಾಡ್ತಾರೆ. ಆ ಆಪರೇಷನ್ಸ್ ಎಲ್ಲಿ ಕಾಂಟ್ರಾಕ್ಟ್ ಎಲ್ಲಾಗುತ್ತೆ, ಕಸ್ಟಮರ್ ಪ್ಲೇಸ್ ಅಲ್ಲೇ ಯೂಶುವಲ್ ಆಗಿ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಸಮಥಿಂಗ್ ಯೂಶುವಲ್ ಆಗಿ ಸಿವಿಲ್ ವರ್ಕ್ಸ್, ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್, ಸೊ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಸ್ಪೆಸಿಫಿಕ್ ಆಗಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತಾನೆ ನೆಕ್ಸ್ಟ್ ಚಾಪ್ಟರ್ ಇದೆ ನಿಮ್ಗೆ. ಸೊ ಅಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀರಾ. ನಾವು ಡಿಫರೆನ್ಸ್ ಬಿಟ್ವೀನ್ ಜಾಬ್ ಕಾಸ್ಟಿಂಗ್ ಮತ್ತೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ನೋಡೋಣ. ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಐ ಎಕ್ಸ್ಪ್ಲೈನ್ ದಿಸ್. ಒನ್ಸ್ ಅಗೇನ್ ವಿತ್ ದಿಸ್, while number of ants in while the number of jobs in ants at any time in a concern may be large. ಸೊ ಜಾಬ್ ಕಾಸ್ಟಿಂಗ್ ಅಲ್ಲಿ ಜಾಸ್ತಿ ಜಾಬ್ಗಳಿರ್ಬೋದು, ಒಟ್ಟಿಗೆ ಒಂದು 4-5 ಆರ್ಡರ್ಗಳು ತಗೋಬಹುದು, ಒಂದು 10 ಆರ್ಡರ್ ತಗೋಬಹುದು, ಸೈಮಲ್ಟೇನಿಯಸ್ ಆಗಿ ಪ್ರೊಡಕ್ಷನ್ ಮಾಡಬಹುದು. ಬಟ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಒಂದನ್ನೇ ಮಾಡಕ್ಕಾಗೋದು, ಪರ್ಟಿಕ್ಯುಲರ್ ಒಂದು ಕಾಂಟ್ರಾಕ್ಟ್ ಕಂಪ್ನಿ ಆದ್ರೆ ಒಂದ್ 2-3 ತಗೋಬಹುದು, ಬಟ್ ಜಾಬ್ ಕಾಸ್ಟಿಂಗ್ ಅಷ್ಟು ತಗೊಳಕ್ಕಾಗಲ್ಲ ಜಾಸ್ತಿ. Next is accumulation, analysis, apportionment, allocation and control of cost is simplified in contract costing. ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬಹುದು, ಯಾಕೆಂತಂದ್ರೆ ಯಾವ್ದಕ್ಕೆ ಎಷ್ಟು ಎಲ್ಲ ಒಂದಕ್ಕೆ ಬರುತ್ತೆ. ಬಟ್ ಜಾಬ್ ಕಾಸ್ಟಿಂಗ್ ಅಲ್ಲಿ ಪ್ರೆಸೆಂಟ್ ನಡೀತಾ ಇರೋ ಪ್ರೊಡಕ್ಷನ್ ಜೊತೆಗೆ ಅದನ್ನು ತಗೊಳ್ಳೋದ್ರಿಂದ ಸ್ವಲ್ಪ ಒಂದು ಕಾಸ್ಟ್ ಅಲೋಕೇಶನ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಸಿಂಪ್ಲಿಫೈ ಆಗಿರಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್, ಮೋಸ್ಟ್ ಆಫ್ ದ ಎಕ್ಸ್ಪೆನ್ಸಸ್ ಆರ್ ಚಾರ್ಜಬಲ್ ಡೈರೆಕ್ಟ್ ಟು ದ ಕಾಂಟ್ರಾಕ್ಟ್. ಈ ಮೋಸ್ಟ್ ಎಕ್ಸ್ಪೆನ್ಸಸ್ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ, ಕಾಂಟ್ರಾಕ್ಟ್ ಇದ್ರಲ್ಲಿ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿರುತ್ತೆ. ಬಟ್ ಡೈರೆಕ್ಟ್ ಅಲೆಕ್ಷನ್ ಸಚ್ ಎಕ್ಸ್ಟೆಂಟ್ ಇಸ್ ನಾಟ್ ಪಾಸಿಬಲ್ ಇನ್ ಜಾಬ್ ಕಾಸ್ಟಿಂಗ್. ಜಾಬ್ ಕಾಸ್ಟಿಂಗ್ ಅಲ್ಲಿ ಅಷ್ಟೊಂದು ಡೈರೆಕ್ಟ್ ಆಗಿ ಇರೋದಿಲ್ಲ. ನೆಕ್ಸ್ಟ್, ಆಸ್ ಕಾಂಟ್ರಾಕ್ಟ್ಸ್ ಮೇ ರನ್ ಲಾಂಗರ್ ಪೀರಿಯಡ್. ಸೊ ಕಾಂಟ್ರಾಕ್ಟ್ಸ್ ಎಲ್ಲ ಲಾಂಗರ್ ಪೀರಿಯಡ್ ಅಲ್ಲಿ ಇರುತ್ತೆ, ಬಟ್ ಜಾಬ್ ಕಾಸ್ಟಿಂಗ್ ಎಲ್ಲ ಸ್ವಲ್ಪ ಏನಾಗಿರುತ್ತೆ,
ಶಾರ್ಟರ್ ಪೀರಿಯಡ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂಡ್ job costing. Next is process costing. So process costing is something like next category. ನಾನು ಹೇಳ್ದಂಗೆ ನಿಮ್ಗೆ ಟೂ ಮೇಜರ್ ಕೆಟಗರಿ ಆಗಿರುತ್ತೆ, ಒಂದು ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್, ಇನ್ನೊಂದು ಪ್ರೋಸೆಸ್ ಕಾಸ್ಟಿಂಗ್ ಅಂತಾನೆ. ಸೊ ಇದ್ರಲ್ಲಿ ಆಪರೇಟಿಂಗ್ ಕಾಸ್ಟಿಂಗ್ ಕೂಡ ಇದ್ರಲ್ಲೇ ಬರುತ್ತೆ. ಪ್ರೋಸೆಸ್ ಕಾಸ್ಟಿಂಗ್ ಇಸ್ ಅನ್ ಸಮಥಿಂಗ್ ಆಪರೇಷನ್ ರಿಲೆವೆಂಟ್ ಕಾಸ್ಟಿಂಗ್ ಅಂತ. ಎಕ್ಸಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಈಚ್ ಸ್ಟೇಜ್ ಅಲ್ಲಿ ಅಸರ್ಟೈನ್ ದ ಕಾಸ್ಟ್ ಆಫ್ ಪ್ರಾಡಕ್ಟ್ ಈಚ್ ಸ್ಟೇಜ್ ಆಫ್ ಮ್ಯಾನುಫ್ಯಾಕ್ಚರ್ ಅಲ್ಲಿ, ಪ್ರೋಸೆಸ್ ಆಫ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಈಚ್ ಸ್ಟೇಜ್ ಅಲ್ಲಿ ಎಷ್ಟೆಷ್ಟು ಖರ್ಚಾಯ್ತು ಅಂತ ಒಂದು ಯೂಸ್ ಮಾಡೋ ಮೆಥಡ್ ನ ನಾವೇನಂತ ಕರಿತೀವಿ, ಪ್ರೋಸೆಸ್ ಕಾಸ್ಟಿಂಗ್ ಅಂತ ಕರಿತೀವಿ. ದಿಸ್ ಮೆಥಡ್ ಆಫ್ ಅಕೌಂಟಿಂಗ್ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ವೇರ್ ಪ್ರೋಸೆಸ್ ಆಫ್ ಮ್ಯಾನುಫ್ಯಾಕ್ಚರ್ ಇಸ್ ಡಿವೈಡ್ ಇಂಟು 2 or more. ಸೊ ಸಕ್ಕ ಡಿಪಾರ್ಟ್ಮೆಂಟ್ ಗಳಿರುತ್ತೆ ಅಥವಾ ಪ್ರೋಸೆಸ್ ಜಾಸ್ತಿ ಇದ್ದಾಗ ಈ ಒಂದು ಕಾಸ್ಟಿಂಗ್ ಮೆಥಡ್ ನ ಯೂಸ್ ಮಾಡ್ತಾರೆ. ಓಕೆ, ದಿ ಆಬ್ಜೆಕ್ಟಿವ್ ಆಫ್ ದಿ ಫೈಂಡ್ ಔಟ್ ಟೋಟಲ್ ಕಾಸ್ಟ್, ಕೊನೆಗೆ ಲಾಸ್ಟ್ ಗೆ ಎಲ್ಲಾ ಒಂದು ಇದನ್ನ ಯೂಸ್ ಮಾಡಿದಾಗ ವಾಟ್ ಕಾಲ್ ಎಲ್ಲಾ ಪ್ರೋಸೆಸ್ ಆದ್ಮೇಲೆ ಇದನ್ನ ಫೈನಲ್ ಆಗಿ ಏನ್ ಮಾಡ್ತಾರೆ, ಟೋಟಲ್ ಕಾಸ್ಟ್ ಗೆ ಆಡ್ ಅಪ್ ನ ಮಾಡ್ತಾರೆ. ಎಲ್ಲಾ ಪ್ರೋಸೆಸ್ ಒಂದು ಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ, ಅದಕ್ಕೆ ಏನಾಗ್ತಾ ಹೋಗುತ್ತೆ, ಆಡ್ ಆಗ್ತಾ ಹೋಗುತ್ತೆ. ಈ ತರ ಕಂಪ್ನೀಸ್ಗಳು, ಟೆಕ್ಸ್ಟೈಲ್ ಕಂಪ್ನೀಸ್ಗಳು ಯೂಸ್ ಮಾಡ್ತಾರೆ, ಆಯಿಲ್ ಇಂಡಸ್ಟ್ರೀಸ್ ಯೂಸ್ ಮಾಡ್ತಾರೆ, ಸಿಮೆಂಟ್ ಯೂಸ್ ಮಾಡ್ತಾರೆ, ಫಾರ್ಮಸ್ಯೂಟಿಕಲ್ ಯೂಸ್ ಮಾಡ್ತಾರೆ. ಸೊ ನೀವ್ ಹೇಳ್ಬೋದಲ್ಲ ಅಲ್ಲಿ ಟೆಕ್ಸ್ಟೈಲು ಬ್ಯಾಚ್ ಅಲ್ಲೂ ಬರುತ್ತೆ, ಇದ್ರಲ್ಲೂ ಬರುತ್ತೆ. ಎಸ್, ಅಲ್ಲೂ ಬರುತ್ತೆ. ಈ ಪ್ರೋಸೆಸ್ ಅಂತ ಅಂದಾಗ ನೀವು ಜಾಬ್ ಆರ್ಡರ್ ಕಾಸ್ಟ್ ಅಂತ ಬಂದಾಗ ಎಲ್ಲಾ ಪ್ರೋಸೆಸ್ ಕಂಪೈಲ್ ಮಾಡಿ ಏನ್ ಮಾಡ್ತಾರೆ, ಟೋಟಲ್ ಎಷ್ಟಾಯ್ತು ಅಂತ ಹೇಳ್ತಾರೆ. ಬಟ್ ಇದನ್ನೇ ಫಾರ್ ಎಕ್ಸಾಂಪಲ್ ಫಾರ್ಮಸ್ಯೂಟಿಕಲ್ ಕಂಪ್ನಿಲಿ ಬ್ಯಾಚ್ ಕಾಸ್ಟಿಂಗು ಬರುತ್ತೆ, ಪ್ರೋಸೆಸ್ ಕಾಸ್ಟಿಂಗ್ ಬರುತ್ತೆ. ಇವಾಗ ಒಂದು ಟ್ಯಾಬ್ಲೆಟ್ ಮಾಡ್ಬೇಕು ಅಂದ್ರೆ ಎಷ್ಟು ಪ್ರೋಸೆಸ್ ಇರುತ್ತೆ, ಆ ಪ್ರೋಸೆಸ್ ಅಲ್ಲಿ ಪ್ರತಿಯೊಂದು ಪ್ರೋಸೆಸ್ ನ ಏನ್ ಮಾಡ್ತಾರೆ, ಲೆಕ್ಕ ಇಡ್ತಾರೆ. ಪ್ರತಿಯೊಂದು ಪ್ರೋಸೆಸ್ ಅಲ್ಲೂ ಎಷ್ಟೆಷ್ಟು ಖರ್ಚಾಯ್ತು ಅಂತ. ದಟ್ ಈಸ್ ನಥಿಂಗ್ ಬಟ್ ಪ್ರೋಸೆಸ್ ಕಾಸ್ಟಿಂಗ್. ಸೊ ಅಷ್ಟು ಕಂಪೈಲ್ ಮಾಡಿ ಅದನ್ನ ಟ್ಯಾಬ್ಲೆಟ್ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡೋದು. ದಟ್ ಫೈನಲಿ ಟೋಟಲ್ ಕಾಸ್ಟ್ ನ ಬ್ಯಾಚ್ ಕಾಸ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಈ ಬ್ಯಾಚ್ ಇಷ್ಟು ಖರ್ಚಾಯ್ತು ಅಂತ ಹೇಳೋದನ್ನ ಬ್ಯಾಚ್ ಕಾಸ್ಟಿಂಗ್ ಅಲ್ಲಿ ಇದ್ ಮಾಡ್ತಾರೆ. ಕಾಸ್ಟಿಂಗ್ ಮೆಥಡ್ಸ್ ನ ಒಂದು ಕಂಪ್ನಿ 2-3 ಕಾಸ್ಟಿಂಗ್ ಮೆಥಡ್ಸ್ ನ ಯೂಸ್ ಮಾಡಬಹುದು, ಒಂದೇ ಮೆಥಡ್ ನ ಯೂಸ್ ಮಾಡುತ್ತೆ ಅಂತ ನಾವ್ ಹೇಳಕ್ ಬರಲ್ಲ. ಓಕೆ, ದಟ್ಸ್ ವಾಟ್. ನೆಕ್ಸ್ಟ್ ವಾಸ್ ಫೀಚರ್ಸ್ ಆಫ್ ಪ್ರೋಸೆಸ್ ಕಾಸ್ಟಿಂಗ್ ಅಂತ ನೋಡಿದಾಗ, ಸೊ ಪ್ರೊಡಕ್ಷನ್ ಇಸ್ ಡನ್ ಹ್ಯಾವಿಂಗ್ continuous flow of products, having continuous flow of identical products except where plant and machinery shut down for repairs. ಸೊ ಪ್ರೊಡಕ್ಷನ್ ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಸೊ ಐಡೆಂಟಿಕಲ್ ಪ್ರಾಡಕ್ಟ್ ಯಾವಾಗ ಮಾತ್ರ ಸ್ಟಾಪ್ ಆಗಿರುತ್ತೆ ಅಂತಂದ್ರೆ ರಿಪೇರಿ ಅಂತ ಮಿಷನರಿ ಇದ್ದಾಗ ಸ್ಟಾಪ್ ಆಗುತ್ತೆ. ಆ ಟೈಮಲ್ಲಿ ಆ ಪ್ರೊಡಕ್ಷನ್ ಇಂದ ಏನಿರುತ್ತೆ ಕಂಟಿನ್ಯೂಸ್ ಫ್ಲೋ ಆದಾಗ, ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಆದಾಗ, ಸೊ ಆಗ ಏನೇನ್ ಕಾಸ್ಟ್ ಆಗುತ್ತೆ ಈಚ್ ಅಂಡ್ ಕ್ಲಿಯರ್ ಮಾಡಿದ್ರೆ, ಎಕ್ಸೆಪ್ಟ್ ಆನ್ ರಿಪೇರ್ಸ್ ಅಲ್ಲಿ ಮಿಕ್ಕಿದ ಟೈಮಲ್ಲೆಲ್ಲ ಅದನ್ನ ಕನ್ಸಿಡರ್ ಮಾಡ್ತಾರೆ. ಕ್ಲಿಯರ್ಲಿ ಡಿಫೈನ್ಡ್ ಕಾಸ್ಟ್ ಸೆಂಟರ್ಸ್ ಗಳನ್ನಂತ ಮಾಡ್ಬಿಡ್ತಾರೆ ಇಲ್ಲಿ. ಅಂದ್ರೆ ಇದು ಡಿಪಾರ್ಟ್ಮೆಂಟ್, ಅಲ್ಲಿ ಕಾಸ್ಟ್ ಸೆಂಟರ್, ಅಲ್ಲಿ ಲೆಕ್ಕಾಚಾರ ಮಾಡುವಂತದ್ದು. ಸೊ ಅಲ್ಲಿ ಕಾಸ್ಟ್ ಸೆಂಟರ್ಸ್ ಅಂತ ಮಾಡಿ ಎಲ್ಲಾ ಕಾಸ್ಟ್ ಗಳು ಆ ಸೆಂಟರ್ಸ್ ಗಳಲ್ಲಿ ಎಷ್ಟೆಷ್ಟಾಗಿದೆ ಅಂತ ಫೈಂಡ್ ಔಟ್ ಮಾಡ್ತಾರೆ. ದ ಮೇಂಟೆನೆನ್ಸ್ ಆಫ್ ಅಕ್ಯುರೇಟ್ ಯೂನಿಟ್ಸ್ part units produced and cost incurred by each process. ಎಲ್ಲಾ ಪ್ರೋಸೆಸ್ ಅಲ್ಲೂ ಮೇಂಟೆನೆನ್ಸ್ ರೆಕಾರ್ಡ್ಸ್ ಗಳನ್ನೆಲ್ಲ ಮೇಂಟೈನ್ ಮಾಡ್ತಾರೆ. ಓಕೆ, ದ ಫಿನಿಶ್ಡ್ ಪ್ರಾಡಕ್ಟ್ ಆಫ್ ಒನ್ ಪ್ರೋಸೆಸ್ ಬಿಕಮ್ಸ್ ರಾ ಮೆಟೀರಿಯಲ್ ಫಾರ್ ದ ನೆಕ್ಸ್ಟ್ ಪ್ರೋಸೆಸ್. ಒನ್ ಆಫ್ ದ ಇಂಪಾರ್ಟೆಂಟ್, ಈಗ ಯಾವ್ದೋ 4-5 ಪ್ರೋಸೆಸ್ ಇರುತ್ತೆ. ಫಾರ್ ಇನ್ಸ್ಟೆನ್ಸ್ ಶುಗರ್ ಇಂಡಸ್ಟ್ರಿ ಅಂತ ನಾನು ಎಕ್ಸಾಂಪಲ್ ತಗೋತೀನಿ. ನಾನು ಶುಗರ್ ಇಂಡಸ್ಟ್ರಿಲಿ ಫಸ್ಟ್ ಪ್ರೋಸೆಸ್ ಬಂದು ನೀವು ಹ್ಯಾವ್ ಪ್ರೊಕ್ಯೂರಿಂಗ್ ಶುಗರ್ ಕೇನ್ ಫ್ರಮ್ ಫಾರ್ಮರ್ಸ್ ಇಂದ ಶುಗರ್ ಕೇನ್ ತಗೋತೀರಾ. ದಟ್ ಈಸ್ ದ ರಾ ಮೆಟೀರಿಯಲ್ ಇನ್ ದ ಪ್ರೋಸೆಸ್. ಪರ್ಚೇಸ್ ಪ್ರೋಸೆಸ್ ಅಲ್ಲಿ ದಟ್ಸ್ ದ ರಾ ಮೆಟೀರಿಯಲ್ ಇಸ್ ವಾಟ್, ಶುಗರ್. ಆ ಶುಗರ್ ನ ನೆಕ್ಸ್ಟ್ ಪ್ರೋಸೆಸ್ ಯಾವುದು ಅಂತ ಅಂದ್ರೆ, ಯು ಆರ್ ಗೋಯಿಂಗ್ ಟು ಕ್ರಶ್ ದ ಶುಗರ್ ಕೇನ್ ಏನ್ ಮಾಡ್ತಾರೆ, ಕ್ರಶ್ ಮಾಡ್ತೀರಾ. ಸೊ ದಟ್ ಈಸ್ ದ ಕ್ರಶಿಂಗ್ ಅಲ್ಲಿ ಶುಗರ್ ಕೇನ್ ಇಸ್ ದ ರಾ ಮೆಟೀರಿಯಲ್. ಕ್ರಶಿಂಗ್ ಅಲ್ಲಿ ಏನು, ಶುಗರ್ ಕೇನ್ ಇಸ್ ದ ರಾ ಮೆಟೀರಿಯಲ್. ಕ್ರಶಿಂಗ್ ಆದಷ್ಟು ಏನಾಗುತ್ತೆ, ದಟ್ಸ್ ಬಿಕಮ್ ಕನ್ವರ್ಟೆಡ್ ಇನ್ ಟು ಜ್ಯೂಸ್ ಈಸ್ ದ ರಾ ಮೆಟೀರಿಯಲ್ ಫಾರ್ ದ ನೆಕ್ಸ್ಟ್ ಪ್ರೋಸೆಸ್. ಬಾಯ್ಲಿಂಗ್ ಮಾಡಬೇಕು. ನೆಕ್ಸ್ಟ್ ಪ್ರೋಸೆಸ್ ಯಾವುದು, ಶುಗರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅದನ್ನ ಬಾಯ್ಲಿಂಗ್ ಮಾಡಬೇಕು. ಬಾಯ್ಲಿಂಗ್ ಏನ್ ಯೂಸ್ ಮಾಡ್ತೀರಾ, ವಿ ಯೂಸಿಂಗ್ ಜ್ಯೂಸ್ ಯಾವ್ದ್ರಿಂದ, ದಿಸ್ ರಾ ಮೆಟೀರಿಯಲ್ ಫಾರ್ ಬಾಯ್ಲಿಂಗ್ ಪ್ರೋಸೆಸ್. ಸೊ ಅದನ್ನೇ ಹೇಳ್ತಾ ಇರೋದು, ಯಾವ್ದು ಯಾವ್ದೋ ಒಂದು ಪ್ರೋಸೆಸ್ ಇದು ಫಿನಿಶ್ಡ್ ಪ್ರಾಡಕ್ಟ್ಸ್, ಪ್ರೋಸೆಸ್ ಬಿದು ರಾ ಮೆಟೀರಿಯಲ್ ಆಗುತ್ತೆ. ದಟ್ಸ್ ವಾಟ್. ನೆಕ್ಸ್ಟ್ ಇಸ್ ಅವಾಯ್ಡಬಲ್ ಅಂಡ್ ಅನ್ಅವಾಯ್ಡಬಲ್ ಲಾಸಸ್ ಯೂಶಲಿ ಅರೈಸಸ್. ಕೆಲವೊಂದು ಲಾಸಸ್ ನ ಅವಾಯ್ಡ್ ಮಾಡಕ್ಕಾಗತ್ತೆ, ಕೆಲವೊಂದು ಅವಾಯ್ಡ್ ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಡೈರಿ ಫಾರ್ಮಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ, ಹಾಲನ್ನ ಫಾರ್ಮರ್ಸ್ ಇಂದ ಡೈರಿಗೆ ನೀವು ಹಾಕ್ಬೇಕು ಅಂದಾಗ, ಮೈನ್ ಡೈರಿಗೆ ಹೋಗ್ಬೇಕು ಅಂದಾಗ ಲೀಕೇಜಸ್ ಆಗುತ್ತೆ. ಸೊ ದಟ್ ಇಸ್ ಅನ್ಅವಾಯ್ಡಬಲ್. ನಾವು ಅದನ್ನ ಅವಾಯ್ಡ್ ಮಾಡಕ್ ಆಗಲ್ಲ. ಯಾಕೆ ಅಂತಂದ್ರೆ ಅದು ಚೆಲ್ಲುತ್ತೆ,
ಸಮ್ ವಾಟ್ ಏರ್ ಡಂಪ್ ಆಗ್ಬೇಕಾದ್ರೆ ಇದಾಗುತ್ತೆ, ಲೀಕೇಜಸ್ ಸಮಥಿಂಗ್ ಮೇ ಹ್ಯಾಪನ್. ಸೊ ದಟ್ ಈಸ್ ಆ ತರ ಲಾಸಸ್ ಗಳನ್ನ ನಾವು ನೋಡ್ಬೋದು ಎಲ್ಲಾ ಸ್ಟೇಜಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನೋಡ್ಬೋದು. ಸೊ ಅಕ್ಯುರೇಟ್ ಆವರೇಜ್ ಕಾಸ್ಟ್, ಕೊನೆಗೆ ಎಲ್ಲಾ ಸ್ಟೇಜ್ ಅಲ್ಲೂ ಎಷ್ಟಾಗಿದೆ ಅಂತ, ಕೊನೆಗೆ ಕನ್ವರ್ಟ್ ಆಗಿ ಫಿನಿಶ್ಡ್ ಗೂಡ್ಸ್ ಎಷ್ಟಾಯ್ತು ಅಂತ ಫೈನಲ್ ಆಗಿ ಅದನ್ನ ಮಾಡ್ತೀರಾ. ಸೊ ಇಲ್ಲಿ ಒಂದು ಬೈ ಪ್ರಾಡಕ್ಟ್ಸ್ ಗಳನ್ನ ನಾವು ನೋಡ್ಬೋದು ಯಾವ್ದ್ರಲ್ಲಿ, ಪ್ರೋಸೆಸ್ ಕಾಸ್ಟಿಂಗ್ ಅಲ್ಲಿ. ಬೈ ಪ್ರಾಡಕ್ಟ್ಸ್ ಅಂತ ಅಂದ್ರೆ ರಿಫೈನರಿ ಆಯಿಲ್ ರಿಫೈನಿಂಗ್ ಕಂಪ್ನೀಸ್ ಗಳು ನೋಡ್ಬೋದು. ಆಯಿಲ್ ರಿಫೈನರಿ ಕಂಪ್ನೀಸ್ ಅಂದ್ರೆ ಪೆಟ್ರೋಲಿಯಂ ಕಂಪ್ನೀಸ್ ಗಳು. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳು ನಿಮಗೆ ಗೊತ್ತಿರ್ಬೋದು. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆರ್ ಪ್ರಾಡಕ್ಟ್ಸ್ ವಿಚ್ ಆರ್ ವಾಟ್ ಯು ಕಾಲ್ಡ್ ಬೈ ಪ್ರಾಡಕ್ಟ್ಸ್ ಗಳು ಸಿಗ್ತಾ ಹೋಗುತ್ತೆ. ಮೈನ್ ಆಗಿ ನಮಗೆ ಒಂದು ಆಯಿಲ್ ರಿಫೈನರಿ ಏನ್ ಯೂಸ್ ಮಾಡ್ತಾರೆ ಅಂತಂದ್ರೆ ದೇ ಯೂಸ್ ಕ್ರೂಡ್ ಆಯಿಲ್. ಏನ್ ಯೂಸ್ ಮಾಡ್ತಾರೆ, ಕ್ರೂಡ್ ಆಯಿಲ್ ನ ಯೂಸ್ ಮಾಡ್ತಾರೆ. ಆ ಕ್ರೂಡ್ ಆಯಿಲ್ ಏನ್ ಮಾಡ್ತಾರೆ, ರಿಫೈನ್ ಮಾಡ್ತಾರೆ. ರಿಫೈನ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ದಟ್ ಈಸ್ ವಾಟ್ ಯು ಕಾಲ್ಡ್ ಇಟ್ ಆಸ್, ಒಂದ್ ಸ್ಟೇಜ್ ಅಲ್ಲಿ ನಮ್ಗೆ ಏನ್ ಬರುತ್ತೆ ಅಂತ ಅಂದ್ರೆ, ಸೊ ವಾಟ್ ಯು ಕಾಲ್ಡ್ ಮೈನ್ ಪ್ರಾಡಕ್ಟ್ ಪೆಟ್ರೋಲ್. ಬೈ ಪ್ರಾಡಕ್ಟ್ಸ್ ಗಳು ಮೈನ್ ಪ್ರಾಡಕ್ಟ್ ಪೆಟ್ರೋಲ್ ಅಂಡ್ ಡೀಸೆಲ್ ಇಸ್ ದ ಮೈನ್ ಪ್ರಾಡಕ್ಟ್ಸ್ ಆಫ್ ದ ಪ್ರೋಸೆಸ್. ಆ ಪ್ರೋಸೆಸ್ ಅಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್. ನಮ್ಗೆ ಬೈ ಪ್ರಾಡಕ್ಟ್ಸ್ ಆಗಿ ಕೆರೋಸಿನ್ ಸಿಗುತ್ತೆ, ವ್ಯಾಕ್ಸ್ ಸಿಗುತ್ತೆ, ಕೆರೋಸಿನ್, ವ್ಯಾಕ್ಸ್, ಅದ್ರ ಜೊತೆಗೆ ನಮ್ಗೆ ಇನ್ನು ಬೇಕು ಅಂತಂದ್ರೆ ಡಾಂಬರ್. ನೀವೇನ್ ಡಾಂಬರ್ ಅಂದ್ರೆ ಇದು ಯೂಸ್ ಮಾಡ್ತಾರೆ ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ, ಅದೆಲ್ಲ ಸಿಗುತ್ತೆ. ದೀಸ್ ಆರ್ ನಥಿಂಗ್ ಬಟ್ ಬೈ ಪ್ರಾಡಕ್ಟ್ಸ್. ಸೊ ಯಾವ್ದೇ ಒಂದು ಇದ್ರಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬೈ ಪ್ರಾಡಕ್ಟ್ಸ್ ಗಳನ್ನ ನಾವು ನೋಡ್ಬೋದು. ನಂದು ಫಾರ್ಮಿಂಗ್ ಅಲ್ಲೂ ಅಷ್ಟೇ. ಈಗ ನಂದಿನಿಯನ್ನ ಎಕ್ಸಾಂಪಲ್ ನಾವು ತಗೊಂಡಾಗ್ಲೂ ಕೂಡ ಬೈ ಪ್ರಾಡಕ್ಟ್ಸ್ ಗಳು ಸುಮಾರು ಸಿಗುತ್ತೆ. ಕೆನೆ, ಅದರಿಂದ ಬೆಣ್ಣೆ ತೆಗಿತಾರೆ. ಸೊ ದೀಸ್ ಆರ್ ದ ಬೈ ಪ್ರಾಡಕ್ಟ್ಸ್ ಆಫ್ ನಂದಿನಿ. ಓಕೆ, ನೆಕ್ಸ್ಟ್ ಈಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಪ್ಲಿಕೇಶನ್ಸ್ ಅಂತ ನಾವು ನೋಡಿದಾಗ, ಕೆಮಿಕಲ್. ಮೋಸ್ಟ್ ಆಫ್ ದ ಪ್ರೋಸೆಸ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಎಲ್ಲ ಯೂಸ್ ಮಾಡ್ತಾರೆ. ಕೆಮಿಕಲ್ ವರ್ಕ್, ಟೆಕ್ಸ್ಟೈಲ್, ಸ್ಪಿನ್ನಿಂಗ್, ಸೋಪ್ ಮೇಕಿಂಗ್, ಫುಡ್ ಪ್ರಾಡಕ್ಟ್ಸ್, ಬಾಕ್ಸ್ ಮೇಕಿಂಗ್, ಕ್ಯಾನಿಂಗ್ ಫ್ಯಾಕ್ಟರಿ, ಡಿಸ್ಟಿಲೇಷನ್ ಪ್ರೋಸೆಸ್, ಕೋಕ್ ವರ್ಕ್ಸ್, ಪೇಪರ್ ಮಿಲ್ಸ್, ಪೇಂಟ್, ಇಂಕ್, ವಾರ್ನಿಶಿಂಗ್, ಬಿಸ್ಕೆಟ್, ಮೀಟ್ ಪ್ರಾಡಕ್ಟ್ಸ್, ಆಯಿಲ್ ರಿಫೈನರಿ, ಈಗ ತಾನೇ ಹೇಳಿದೆ ನಮಗೆ ಮಿಲ್ಕ್ ಡೈರಿ. ಸೊ ದೀಸ್ ಆರ್ ದ ಯೂಸಿಂಗ್ ವಾಟ್ process costing. Next is difference between job costing and process costing. ಸೊ ಎರಡು ಡಿಫರೆನ್ಸ್ ನೋಡೋಣ. ಡಿಫರೆನ್ಸ್ ಬಿಟ್ವೀನ್ ಜಾಬ್ ಕಾಸ್ಟಿಂಗ್ ಅಂಡ್ ಪ್ರೋಸೆಸ್ ಕಾಸ್ಟಿಂಗ್ ಅಂದ್ರೆ, ಮೊದಲನೇ ಡಿಫರೆನ್ಸ್ ಜಾಬ್ ಕಾಸ್ಟಿಂಗ್ ಅಲ್ಲಿ, ದ ಫಾರ್ಮ್ ಆಫ್ ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್ ವಿಚ್ ಅಪ್ಲೈಸ್ ವೇರ್ ದ ವರ್ಕ್ ಅಂಡರ್ಟೇಕನ್ ಟು ಕಸ್ಟಮರ್ ಸ್ಪೆಷಲ್ ರಿಕ್ವೈರ್ಮೆಂಟ್. ಕಸ್ಟಮರ್ಗೆ ಸ್ಪೆಷಲ್ ರಿಕ್ವೈರ್ಮೆಂಟ್ಗೆ ಮಾಡುವಂತದ್ನ ನಾವು ಜಾಬ್ ಕಾಸ್ಟಿಂಗ್ ಅಂತ ಕರಿತೀವಿ. ಬಟ್ ಈಗಲ್ಲ, ಇದರಲ್ಲಿ ಸ್ಪೆಷಲ್ ರಿಕ್ವೈರ್ಮೆಂಟ್ ಅವ್ರ ತಕ್ಕನಾಗಿ ಮಾಡ್ತಾರೆ. ಬಟ್ ಪ್ರೋಸೆಸ್ ಕಾಸ್ಟಿಂಗ್ ಹಂಗಲ್ಲ, ಒಂದು ಸ್ಟ್ಯಾಂಡರ್ಡೈಸ್ ಫಾರ್ಮ್ ಅಲ್ಲಿ ಹೋಮೋಜಿನಿಯಸ್ ಆಗಿರುತ್ತೆ, ಎಲ್ಲ ಒಂದೇ ತರ ಪ್ರಾಡಕ್ಟ್ಸ್ ಇರುತ್ತೆ. ಒಂದು ಸ್ಪೆಷಲ್ ರಿಕ್ವೈರ್ಮೆಂಟ್ ತರ ಅಂತ ಏನಿರಲ್ಲ ಪ್ರೋಸೆಸ್ ಕಾಸ್ಟಿಂಗ್ ಅಲ್ಲಿ. ಸೊ ಎಲ್ಲ ಹೋಮೋಜಿನಿಯಸ್ ಆಗಿ ಪ್ರಾಡಕ್ಟ್ಸ್ ಗಳನ್ನ ನೀವು ನೋಡ್ತೀರಾ. ಜಾಬ್ ಕಾಸ್ಟಿಂಗ್ ಇಸ್ ದ ಕಾಸ್ಟ್ ಯೂನಿಟ್ ಆಫ್ ಕಾಸ್ಟ್ ಆರ್ ಕಲೆಕ್ಟೆಡ್ ಫಾರ್ ಈಚ್ ಜಾಬ್. ಎಲ್ಲಾ ಜಾಬ್ ಅಲ್ಲೂ ಎಷ್ಟಾಯ್ತು, ಖರ್ಚು ಎಷ್ಟಾಯ್ತು, ಪ್ರತಿಯೊಂದು ಜಾಬ್ ಅಲ್ಲಿ ಒಂದು ಪರ್ ಯೂನಿಟ್ ಗೆ ಲೆಕ್ಕಾಚಾರ ಹಾಕಕ್ಕೆ ತಗೋತಾರೆ. ಕಾಸ್ಟ್ ಆರ್ ಕಲೆಕ್ಟೆಡ್, ಇಲ್ಲೇನ್ ಮಾಡ್ತಾರೆ, ಒಂದು ಪ್ರೋಸೆಸ್, ಎಲ್ಲಾ ಪ್ರೋಸೆಸ್ ಅಲ್ಲೂ ಎಷ್ಟಾಯ್ತು ಅಂತ ಕಲೆಕ್ಟ್ ಮಾಡಕ್ಕೆ ಅದನ್ನ ಆವರೇಜ್ ಮಾಡಿ ಒಂದು ಯೂನಿಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಲ್ಲಿ ಎಲ್ಲ ಒಂದು ಜಾಬ್ ಒಂದು ಪೂರ್ತಿ ಇದನ್ನ ಇದ್ ಮಾಡ್ತಾರೆ. ಸೊ ಯೂಶುವಲ್ ಆಗಿ ಜಾಬ್ ಕಾಸ್ಟಿಂಗ್ ಅಲ್ಲಿ ಲಾಸಸ್ ಆರ್ ಜನರಲಿ ನಾಟ್ ಸೆಗ್ರಿಗೇಟೆಡ್. ಇಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಇಲ್ಲಿ ಲಾಸಸ್ ನ ಸೆಗ್ರಿಗೇಟ್ ಮಾಡೋದಿಲ್ಲ, ಅದನ್ನ ಎಕ್ಸ್ಪೆನ್ಸಸ್ ಅಂತ ಸೇರಿಸ್ಬಿಡ್ತಾರೆ ಇಲ್ಲಿ ಜಾಬ್ ಕಾಸ್ಟಿಂಗ್ ಅಲ್ಲಿ. ಬಟ್ ಪ್ರೋಸೆಸ್ ಕಾಸ್ಟಿಂಗ್ ಅಲ್ಲಿ ನಾರ್ಮಲ್ ಲಾಸಸ್ ಕೇರ್ಫುಲಿ ಪ್ರೀ ಡಿಟರ್ಮೆಂಟ್. ನಾರ್ಮಲ್ ಲಾಸ್, ಫಾರ್ ಎಕ್ಸಾಂಪಲ್ ಈಗ ಒಂದು ಕೊಬ್ಬರಿ ಎಣ್ಣೆ ಫಾರ್ ಎಕ್ಸಾಂಪಲ್ ಮಾಡ್ಬೇಕು, ಕ್ರಶಿಂಗ್ ಯಾವ್ದು ಕೊಬ್ಬರಿ ಯೂಸ್ ಮಾಡ್ತಾರೆ ಅಥವಾ ತೆಂಗಿನಕಾಯಿ ಯೂಸ್ ಮಾಡ್ತಾರೆ. ಸೊ ಯೂಶುವಲ್ ಆಗಿ ವೆಯ್ಟ್ ಲಾಸ್ ಆಗುತ್ತೆ. ಈ ಕೊಬ್ಬರಿ ತಗೊಂಡೋದಾಗ ಏನಾಗುತ್ತೆ, ಕ್ರಶ್ ಮಾಡಿದಾಗ ಅಷ್ಟು ನಾರ್ಮಲ್ ಆಗಿ 100 ಕೆಜಿಗೆ ಒಂದು 10 ಕೆಜಿ ವೆಯ್ಟ್ ಕ್ರಶ್ ಮಾಡಿದಾಗ ಕಡಿಮೆ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕಿಂತ ಅದು ದಟ್ ಇಸ್ ವಾಟ್, ಅದನ್ನ ಕೇರ್ಫುಲ್ ಆಗಿ ಡಿಟರ್ಮೈನ್ ಮಾಡಿರ್ತಾರೆ ಮುಂಚೆನೆ. ಬಟ್ ಜಾಬ್ ಕಾಸ್ಟಿಂಗ್ ಅಲ್ಲಿ ಮಾಡಿರಲ್ಲ. ಅಂಡ್ ಅಬ್ನಾರ್ಮಲ್ ಇಲ್ಲಿ ಸೆಗ್ರಿಗೇಟ್ ಮಾಡ್ತಾರೆ. ನಾರ್ಮಲ್ ಲಾಸ್ ಮತ್ತೆ ಅಬ್ನಾರ್ಮಲ್ ಲಾಸ್ ಅಂತ ಇಲ್ಲಿ ಪ್ರೋಸೆಸ್ ಕಾಸ್ಟಿಂಗ್ ಅಲ್ಲಿ ಸೆಗ್ರಿಗೇಟ್ ಮಾಡ್ತಾರೆ. ನಾರ್ಮಲ್ ಲಾಸ್ ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು, ಈಗ ಕ್ರಶ್ ಮಾಡಿದಾಗ ಆಬ್ವಿಯಸ್ ಬಿಡು 100 ಗ್ರಾಮ್ 200 ಗ್ರಾಮ್ ಕಡಿಮೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ವೆರಾಸ್ ಇದ್ರಲ್ಲಿ ಏನು, ಯಾವ್ದೇ ರೀತಿ ಎಕ್ಸ್ಪೆಕ್ಟೇಷನ್ ನಾವು ಮಾಡ್ಕೊಳಕ್ ಆಗಲ್ಲ. ಯಾವ್ದ್ರಲ್ಲಿ, ಜಾಬ್ ಕಾಸ್ಟಿಂಗ್ ಅಲ್ಲಿ ಯಾವ್ದೇ ರೀತಿ ಸೆಗ್ರಿಗೇಷನ್ ಮಾಡಲ್ಲ. ನೆಕ್ಸ್ಟ್ ಇಸ್ ಓವರ್ ಹೆಡ್ಸ್ ಆರ್ ಅಲೋಕೇಟೆಡ್ ಅಂಡ್ ಅಪೋರ್ಷನ್ ಟು ದ ಕಾಸ್ಟ್ ಸೆಂಟರ್ಸ್ ಅಂಡ್ ದೆನ್ ಅಬ್ಸರ್ವ್ಡ್ ಬೈ ಜಾಬ್ಸ್ ಇನ್ ದ ಪ್ರಪೋರ್ಷನ್ ಆಫ್ ಟೈಮ್. ಓವರ್ ಹೆಡ್ಸ್ ಅಂತಂದ್ರೆ ಇಂಡೈರೆಕ್ಟ್ ಕಾಸ್ಟ್, ಅವೆಲ್ಲ ಅಲೋಕೇಟ್ ಮಾಡ್ಬಿಡ್ತಾರೆ ಕಾಸ್ಟ್ ಸೆಂಟರ್ಸ್ಗೆ. ನಾವು ನಿಮ್ದಿಷ್ಟು ಕಾಸ್ಟ್ ಅಂತ ಎಲ್ಲಾ ಸೆಂಟರ್ಸ್ಗೂ ಅಲೋಕೇಟ್ ಮಾಡ್ತಾರೆ. ಬಟ್ ಇದ್ರಲ್ಲಿ ಯೂನಿಟ್ಸ್ ಪಾಸಸ್ ಥ್ರೂ ಸೇಮ್ ಪ್ರೋಸೆಸ್ ಆದ್ರೆ ಮಾತ್ರ ಆ ಪ್ರೋಸೆಸ್ಗೆ
ಮಾತ್ರ ಏನ್ ಮಾಡ್ತಾರೆ, ಅಲೋಕೇಟ್ ಮಾಡ್ತಾರೆ, ಎಲ್ಲದಕ್ಕೂ ಅವರು ಸೆಗ್ರಿಗೇಟ್ ಮಾಡೋದಿಲ್ಲ. ನೆಕ್ಸ್ಟ್ ಇಸ್ ಜಾಯಿಂಟ್ ಪ್ರಾಡಕ್ಟ್ಸ್ ಅಂಡ್ ಬೈ ಪ್ರಾಡಕ್ಟ್ಸ್ ಡು ನಾಟ್ ಯೂಶಲಿ ಅರೈಸ್. ಈ ಜಾಬ್ ಕಾಸ್ಟಿಂಗ್ ಅಲ್ಲಿ ಏನು ಯಾವುದೇ ರೀತಿ ಜಾಯಿಂಟ್ ಕಾಸ್ಟ್ ಮತ್ತೆ ಬೈ ಪ್ರಾಡಕ್ಟ್ಸ್ ಇರೋದಿಲ್ಲ. ಬಟ್ ಪ್ರೋಸೆಸ್ ಕಾಸ್ಟ್ ಅಲ್ಲಿ ಏನಾಗುತ್ತೆ, ಜಾಯಿಂಟ್ ಕಾಸ್ಟ್ ಮತ್ತೆ ಬೈ ಪ್ರಾಡಕ್ಟ್ಸ್ ಮತ್ತೆ ಜಾಯಿಂಟ್ ಪ್ರಾಡಕ್ಟ್ಸ್ ಅಂತ ಸಿಕ್ಕೇ ಸಿಗುತ್ತೆ. ಪ್ರೋಸೆಸ್ ಅಲ್ಲಿ ಒಂದೊಂದ್ಸಲಿ ಇದನ್ನ ಮಾಡ್ಬೇಕಾರೆ ಸ್ಟಾಪ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಮಿಲ್ಕ್ ತಗೋತಾರೆ, ಕೆಲವೊಂದನ್ನ ಟೋನ್ ಮಿಲ್ಕ್ ಮಾಡ್ತಾರೆ, ಕೆಲವೊಂದು ಕರ್ಡ್ ಮಾಡ್ತಾರೆ, ಕೆಲವೊಂದು ಗೀ ಮಾಡ್ತಾರೆ. ಸೊ ಬೈ ಪ್ರಾಡಕ್ಟ್ಸ್ ಜಾಯಿಂಟ್ ಪ್ರಾಡಕ್ಟ್ಸ್ ಸುಮಾರು ನೋಡ್ತೀರಾ ನೀವು. ಬಟ್ ಇದರಲ್ಲಿ ಜಾಬ್ ಕಾಸ್ಟಿಂಗ್ ಅಲ್ಲಿ ಯಾವುದೇ ರೀತಿ ನೀವು ನೋಡೋದಿಲ್ಲ, ಯಾವುದೇ ರೀತಿ ಅಬ್ಸರ್ವ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಇಸ್ ವರ್ಕ್ ಇನ್ ಪ್ರೋಗ್ರೆಸ್. ಯೂಶುವಲ್ ಆಗಿ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಜನರಲಿ ನಾಟ್ ಸೂಟಬಲ್ ಫಾರ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಪ್ಲೈ ಮಾಡಕ್ಕಾಗಲ್ಲ. ಅದರಲ್ಲಿ ಜಾಬ್ ವರ್ಕ್ ಅಲ್ಲಿ ಒಂದೊಂದು ಜಾಬ್ಗೂ ಅವರು ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ದಂಗೆ ಏನಾಗುತ್ತೆ, ಕಾಸ್ಟ್ ಏನಾಗುತ್ತೆ, ವೇರಿ ಆಗುತ್ತೆ. ಬಟ್ ಪ್ರೋಸೆಸ್ ಕಾಸ್ಟಿಂಗ್ ಅಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಏನ್ ಮಾಡ್ತಾರೆ, ಅದನ್ನ ಇದ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ದೀಸ್ ಆರ್ ದ ಸಮ್ ಅದರ್ ಡೆಫಿನಿಷನ್ಸ್. ಆಕ್ಚುಲಿ ಅದಲ್ದಲೆ ವರ್ಕ್ ಇನ್ ಪ್ರೋಗ್ರೆಸ್ ವ್ಯಾಲ್ಯೂಯೇಷನ್ ಮಾಡಲ್ಲ ಯಾವ್ದ್ರಲ್ಲಿ, ಜಾಬ್ ಕಾಸ್ಟಿಂಗ್ ಅಲ್ಲಿ. ಇದರಲ್ಲಿ ವರ್ಕಿಂಗ್ ಪ್ರೋಗ್ರೆಸ್ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಓಕೆ, ಇಟ್ ರಿಕ್ವೈರ್ಸ್ ಮೋರ್ ಫಾರ್ಮ್ಸ್ ಅಂಡ್ ಡೀಟೇಲ್ಸ್. ಇಟ್ ರಿಕ್ವೈರ್ಸ್ ಯೂಶುವಲ್ ಆಗಿ ಜಾಬ್ ಕಾಸ್ಟಿಂಗ್ ಅಲ್ಲಿ ಮೋರ್ ಡೀಟೇಲ್ಸ್ ಗಳು ಬೇಕಾಗುತ್ತೆ. ಬಟ್ ಇದರಲ್ಲಿ ಪ್ರೋಸೆಸ್ ಅಲ್ಲಿ ಅಷ್ಟು ಡೀಟೇಲ್ಸ್ ಗಳನ್ನ ನಾವು ನೋಡಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಕಾಸ್ಟಿಂಗ್ ಇಸ್ ಆಪರೇಟಿಂಗ್ ಕಾಸ್ಟಿಂಗ್. ಸೊ ಆಪರೇಟಿಂಗ್ ಕಾಸ್ಟಿಂಗ್, ಆಲ್ರೆಡಿ ಐ ಸೆಡ್, ಇಟ್ಸ್ ಅ ಕಾಸ್ಟಿಂಗ್ ಹ್ಯಾಸ್ ಬಿನ್ ಟ್ರೆಡಿಷನಲಿ ಅಸೋಸಿಯೇಟೆಡ್ ವಿತ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಬಟ್ ಮುಂಚೆ ಈಗಿನ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ಈಗಿನ ಸರ್ವಿಸ್ ಓರಿಯೆಂಟೆಡ್ ಗಳು ಜಾಸ್ತಿ ಆಗಿದೆ, ಸರ್ವಿಸ್ ಇಂಡಸ್ಟ್ರೀಸ್ ಗಳು ಜಾಸ್ತಿ ಆಗಿದೆ. ಅದಕ್ಕೆ ಯಾವ ರೀತಿ ಕಾಸ್ಟಿಂಗ್ ಮಾಡ್ತಾರೆ, ನಾವು ಪ್ರೊಡಕ್ಷನ್ ಅಂದ್ರೆ ಎಷ್ಟು ಖರ್ಚಾಯ್ತು, ಇದಾಯ್ತು, ಒಂದ್ ಯೂನಿಟ್ ಇಷ್ಟ ಆಯ್ತು ಅಂತ ಹೇಳ್ತೀರಾ. ಸರ್ವಿಸ್ ಅಲ್ಲಿ ಒಂದ್ ಯೂನಿಟ್ ಅಂತ ಹೇಳಲ್ವಲ್ಲ ನಾವೀಗ. ಈಗ ಸರ್ವಿಸ್ ಲೈಕ್ ಬ್ಯಾಂಕ್, ಇನ್ಶೂರೆನ್ಸ್ ಕಂಪ್ನೀಸ್, ಟ್ರಾನ್ಸ್ಪೋರ್ಟೇಷನ್ ಆರ್ಗನೈಸೇಷನ್, ಎಲೆಕ್ಟ್ರಿಸಿಟಿ, ಹಾಸ್ಪಿಟಲ್, ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್, ರೈಲ್ವೆ, ಹೋಟೆಲ್ಸ್, ರೋಡ್ ಮೇಂಟೆನೆನ್ಸ್, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ರೋಡ್ ಲೈಟಿಂಗ್, ಕ್ಯಾಂಟೀನ್ಸ್, ಪೋರ್ಟ್ರಸ್, ಸೋ ಮೆನಿ ಆರ್ಗನೈಸೇಷನ್ಸ್. ಇವನ್ನೆಲ್ಲ ಏನಂತ ಕರಿತೀವಿ, ಆಪರೇಷನ್ ಅಥವಾ ಸರ್ವಿಸ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಇವ್ರಿಗೆಲ್ಲ ಕಾಸ್ಟಿಂಗ್ ಯಾವ ತರ ಇರುತ್ತೆ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದಕ್ಕೋಸ್ಕರನೇ ಆಪರೇಟಿಂಗ್ ಕಾಸ್ಟಿಂಗ್ ಅಂತ ಅಂದ್ರೆ ಅಂತ ಒಂದು ಕಾಸ್ಟಿಂಗ್ ಮೆಥಡ್ ಇದೆ. ದೇ ಯೂಸಿಂಗ್ ಫಾರ್ ಟ್ರಾನ್ಸ್ಪೋರ್ಟ್. ಓಕೆ,